ಸಾರಿಗೆ ಇಲಾಖೆ ರಾಜಧಾನಿಯಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ರಸ್ತೆಗೆ ಇಳಿಸಿದೆ. ಆದರೆ 320 ಬಸ್ಗಳಿಗೆ ಡ್ರೈವರ್ಗಳೇ ಸಿಕ್ತಿಲ್ವಂತೆ. ನಗರದಲ್ಲಿ ಇವಿ ಬಸ್ಗಳ ಟ್ರಯಲ್ ರನ್ ಮುಗಿದಿದೆ. ಖಾಸಗಿ ಏಜೆನ್ಸಿಗಳ ಮೂಲಕ ಎಸಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಡ್ರೈವರ್ಗಳನ್ನ ನೇಮಕ ಮಾಡಿಕೊಳ್ಳಲು ಮುಂದಾಗಿದ್ರು. ಆದರೆ ಏಜೆನ್ಸಿ ಮೂಲಕ ಡ್ರೈವರ್ಗಳು ಕೆಲಸಕ್ಕೆ ಬರಲು ಹಿಂದೇಟು ಹಾಕ್ತಿದ್ದಾರಂತೆ. ಇನ್ನು ಡ್ರೈವರ್ಗಳ ನೇಮಕಕ್ಕೆ ಕೇಂದ್ರ ನಮಗೆ ಸಬ್ಸಿಡಿ ನೀಡಬೇಕು ಅಂತ ಸಚಿವರು ಹೇಳಿದ್ದಾರೆ. ಎಲೆಕ್ಟ್ರಿಕಲ್ ಬಸ್ಸಸ್ಸು ಇದು ಕೇಂದ್ರ ಸರ್ಕಾರದ ಒಂದು ಭಾಗ. ಬಸ್ಸು ಅವ್ರದ್ದೇ, ನಾವು ಕಂಡಕ್ಟರ್ ಹಾಕ್ಕೋಬೇಕಷ್ಟೇ. ನಾವು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಇದು ಕೇಂದ್ರ ಸರ್ಕಾರ ನೀತಿಯನ್ನು ಬದಲಾಯಿಸ್ಬಿಟ್ಟು ಆ ಸಬ್ಸಿಡಿನ ನಮ್ಮ ಸಂಸ್ಥೆಗಳಿಗೆ ಕೊಟ್ಟರೆ ನಾವೇ ತಗೊಳ್ತೀವಿ. ಮೆಟ್ರೋ ಟಿಕೆಟ್ ದರ ಏರಿಕೆ ಖಂಡಿಸಿ ಪ್ರಯಾಣಿಕರು ಸಮರ ಸಾರಿದ್ದಾರೆ. ಮೆಟ್ರೋ ಸಹವಾಸವೇ ಬೇಡ ಎಂದು ದೂರ ಉಳಿದಿದ್ದಾರೆ. ಇದು ಬಿಎಂಆರ್ಸಿಎಲ್ಗೆ ದೊಡ್ಡ ಹೊಡೆತ ನೀಡಿದೆ. ಹೀಗಾಗಿ ವರದಿ ಸಿದ್ಧಪಡಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ. 15 ರಿಂದ 20 ದಿನಗಳ ರೈಡರ್ಶಿಪ್ ಗಮನಿಸಿ ವರದಿ ರೆಡಿ ಮಾಡಲಿದ್ದಾರೆ. ವರದಿ ಆಧಾರದಲ್ಲಿ ಮೆಟ್ರೋ ಟಿಕೆಟ್ ದರ ಇಳಿಕೆ ಮಾಡುವ ಸಾಧ್ಯತೆಯೂ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆಯಲ್ಲಿ ಅರಣ್ಯ ಇಲಾಖೆ ಬಡ ರೈತರ ಹೊಟ್ಟೆ ಮೇಲೆ ಹೊಡೆದಿದೆ. 40ಕ್ಕೂ ಹೆಚ್ಚು ರೈತರು ಬೆಳೆದಿದ್ದ ಬೆಳೆಗಳಿಗೆ ಜೆಸಿಬಿ ನುಗ್ಗಿಸಿ ಬೆಳೆ ನಾಶ ಮಾಡಿದೆ. 34 ಎಕರೆ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ನ್ಯಾಯಾಲಯ ಆದೇಶ ನೀಡಿದೆ. ಹೀಗಾಗಿ ಇವತ್ತು ಬೆಳಗ್ಗೆ ಜೆಸಿಬಿಗಳ ಸಮೇತ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬಂದು ಒತ್ತುವರಿ ತೆರವು ಮಾಡಿದ್ರು. ಈ ವೇಳೆ ರೈತರು ಆಕ್ರೋಶ ಹೊರಹಾಕಿದ್ರು. ಸ್ಥಳದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದೋಯಿತು.